ಹಲೋ ಹಲೋ ಹೇಳ್ರಣ್ಣ. ಹಾ ಮೇಡಮ್ ನಮಸ್ತೆ. ಹಾ ನಮಸ್ತೆ ಹೇಳ್ರಣ್ಣ. SP ಅಂದ್ರೆ ಯಾರಮ್ಮ ನೀವು? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಾ? ಅಲ್ಲಣ್ಣ ಸೇವಾ ಪ್ರತಿನಿಧಿ ಅಂತ ಅಣ್ಣ ನಾವು. ಸೇವಾ ಪ್ರತಿನಿಧಿನಾ? ಹ್ಞೂನಣ್ಣ. ಸರಿ ಅಮ್ಮ, ಏನ್ ಕೇಳಿದ್ರಿ ದುಡ್ಡು? ಏನ್ರಣ್ಣ? ಏನ್ಕಮ್ಮ ದುಡ್ಡು ಅದು? ಅದೇ ಫೋನ್ ಪೇ ಮಾಡಕ್ಕಂದ್ರಲ್ಲ, ಏದಕ್ಕೆ ದುಡ್ಡು? ಅಣ್ಣ ಏನಿಲ್ಲಣ್ಣ, ಅವರು ಸಂಘದಾಗ 3 ಲಕ್ಷ ಸಾಲ ತಗೊಂಡಿದ್ರಣ್ಣ ಧರ್ಮಸ್ಥಳ ಸಂಘದಾಗ. ಹ್ಞೂನಮ್ಮ. ಅವರು ವಾರ ಕಟ್ಕೊಂತ ಹೋಗ್ತಾ ಇದ್ರು. ಹಾ ಹೇಳಿ. ಹಾ ಹಾ. ಅದಕ್ಕೆ ಈ ವಾರ ಕಟ್ರಿ ಅಂತ ಕೇಳಿದ್ವಿ. ಮುಂದಿನ ವಾರ ಕಟ್ತೀವಿ ಅಂತ, ಮುಂದಿನ 4,000 ರೂಪಾಯಿ ಕಟ್ಟಮ್ಮ ಅಂದ್ರೆ ಮುಂದಿನ ವಾರ ಕೇಳ್ತಾರ ನಮ್ಮ 4,000 ರೂಪಾಯಿ ಅಂತಿದಾರ ಅವರು. ಹೌದೇನಮ್ಮ? ಹ್ಞೂನಣ್ಣ. ಸರಿ ಸರಿ. ಅದು ಯಾವ ಸಂಘ ಇದು? ಅಣ್ಣ ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಸಂಘ. ಬ್ಯಾಂಕ್? ಈ ಅಣ್ಣ ಬ್ಯಾಂಕ್ ಆಫ್ ಬರೋಡ. ಬ್ಯಾಂಕ್ ಆಫ್ ಬರೋಡನಾ? ಹಾ ಸರಿ ಸರಿ. ಈಗ ನೋಡಿ ಅಮ್ಮವ್ರೆ, ಹಾ ಹೇಳ್ರಣ್ಣ. ಅವ್ರು ಕಟ್ತಾರೆ ದುಡ್ಡು, ಹಾ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಅವರು. ಹಾ ಅಣ್ಣ. ಅವ್ರಿಗೆ ಸಂಘದ ಪಾಸ್ಬುಕ್ ಕೊಡ್ಬೇಕಮ್ಮ ಅವ್ರಿಗೆ. ಹಾ ಅಣ್ಣ. ನಾವ್ ಹೇಳದ್ ಕೇಳಿಸ್ಕೊಳ್ರಿ ಅಮ್ಮ, ಸಮಾಧಾನದ ಕೇಳಿಸ್ಕೊಳ್ಳಿ. ಹ್ಞೂನಣ್ಣ. ವಾರ ವಾರ ಕಟ್ಟಿದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕಮ್ಮ ನೀವು. ನೀವೇನ್ ಹೇಳಿದ್ರು ನಿಮ್ಮ ಬಾಯಿಗೆ ಬಂತು. ಸಂಘ ಯಾವುದು? ಧರ್ಮಸ್ಥಳ ಸಂಘ. ಬ್ಯಾಂಕ್ ಯಾವುದು? ಬ್ಯಾಂಕ್ ಆಫ್ ಬರೋಡ. ಹೌದಣ್ಣ. ಬ್ಯಾಂಕ್ ಆಫ್ ಬರೋಡದು ವಾರ ವಾರ ಅವರು ಇಲ್ಲಿ ತನಕ ಎಷ್ಟು ವರ್ಷದಿಂದ ಸಂಘ ತಗೊಂಡಿದ್ರಲ್ಲಮ್ಮ, ಹಾ ಅಣ್ಣ. ಅಲ್ಲಿ ತನಕ ಕೂಡ ಯಾವ ಸಂಘ ಓಪನ್ ಮಾಡಿದ್ರಲ್ಲ ಅವರು, ಹಾ ಅಣ್ಣ. ಇಲ್ಲಿ ತನಕ ಏನು ತಗೊಂಡಿದಾರಲ್ಲ ವಾರ ವಾರ ಕಟ್ಟಿದ್ದು ಬ್ಯಾಂಕಿಂದು ಸ್ಟೇಟ್ಮೆಂಟ್ ಕೊಡ್ರಿ ಅವ್ರಿಗೆ. ಹಾ ಅಣ್ಣ. ಆಮೇಲೆ LIC ಬಾಂಡ್ ಅಂತ ಹೇಳ್ತಿದ್ರಲ್ಲ, ಅದು LIC ಬಾಂಡ್ ಕೊಡ್ಬೇಕ್ರಿ ಅವರು. ಹಾ ಅಣ್ಣ. ಆಮೇಲೆ ಈ ಸಂಘಕ್ಕೆ ಒಂದು ಉಳಿತಾಯದ ಖಾತೆ ಪಾಸ್ಬುಕ್ ಇರುತ್ತೆ. ನೀವು ಏನು ವಾರ ವಾರ ಉಳಿತಾಯ ಕಟ್ಟಿಸ್ಕೊಂತ ಇದ್ರಲ್ಲ ಅವ್ರ ಹತ್ರ, ಹಾ ಅಣ್ಣ. ಉಳಿತಾಯ ಖಾತೆಗೆ ಅಂತ ಹೇಳಿ ಇಂಡಿವಿಜುವಲ್ ಒಂದು ಪಾಸ್ಬುಕ್ ಇರುತ್ತೆ. ಹ್ಞೂನಣ್ಣ. ಸಂಘದ ಉಳಿತಾಯ ಖಾತೆಗೆ ಪಾಸ್ಬುಕ್ ಇರುತ್ತೆ. ಹ್ಞೂನಣ್ಣ. ಆ ಪಾಸ್ಬುಕ್ ಕೊಡಿ ಅಮ್ಮ. ಹ್ಞೂನ್ರಣ್ಣ. ಹಲೋ. ಹ್ಞೂನ್ರಣ್ಣ. ಹಾ ಅದನ್ನ ತಗೊಂಡು ಅಮ್ಮ ದಾವಣಗೆರೆ SP ಆಫೀಸಿಗೆ ಬನ್ನಿ. ಹ್ಞೂನ್ರಣ್ಣ. ಆಯ್ತ್ರಣ್ಣ. ದಾವಣಗೆರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ನೀವು SP ಅಂದ್ರಲ್ಲಮ್ಮ, ಹ್ಞೂನ್ರಣ್ಣ. ನಾವು ಅದೇ SP ಆಫೀಸಿಗೆ ನಾವು ಕರೀತಾ ಇದೀವಿ. ಬನ್ನಿ, ಅವ್ರು ಇಲ್ಲೇ SP ಆಫೀಸ್ ಹತ್ರನೇ ಇದಾರಮ್ಮ ಅವರು. ಸರಿ ಆಯ್ತ್ರಣ್ಣ. ಬನ್ನಿ. ಈಗ ಯಾವಾಗ ಬರ್ತೀರಾ? ಸರಿ ಅಣ್ಣ. ಈಗ ಅವರು ಹಾಸ್ಪಿಟಲ್ ಅಡ್ಮಿಟ್ ಆದರು. SP ಆಫೀಸ್ ಹತ್ರ ಹೆಂಗ್ ಬಂದ್ರು? SP ಆಫೀಸಿಗೆ ಅವರು ಕಾಲ್ನ ತೋರಿಸ್ಕೊಂಡು ಇಲ್ಲಿ ಆಫೀಸ್ ಹತ್ರ ಬಂದಿದಾರಮ್ಮ. ಅವ್ರು ಕಟ್ತಾರೆ, ಕಟ್ಟಲ್ಲ ಅಂತ ಹೇಳ್ತಿಲ್ಲ. ಸರಿ, ನಾವು ನೋಡಿ ಅಮ್ಮ, ನನ್ನ ಮಾತು ಕೇಳಿ ಅಮ್ಮವ್ರೆ, ಅವರು ದುಡ್ಡು ಕಟ್ತಾರೆ, ಕಟ್ಟಲ್ಲ ಅಂತ ಹೇಳ್ತೀರಾ. ಅವರಿಗೆ ಆದಂತ ಕಾನೂನು ರೀತಿಯಲ್ಲಿ ಹಕ್ಕುಗಳಿದಾವೆ, ಅದು ಕೇಳಬಾರ್ದ್ವಾ? ನನಗೆ ಕೇಳ್ಬೇಡ್ರಿ ಅಂತ ಹೇಳಿದ್ನ. ಮತ್ತೆ ಅವರು ನೋಡಿ ಅಮ್ಮ, ಅವರು ಅದನ್ನ ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ನೋಡಿ, ಸುಗ್ರೀವಾಜ್ಞೆ ಕರ್ನಾಟಕ ಮಹಾನಿರ್ದೇಶಕರು ಪೊಲೀಸರೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಯಾರು ಕೂಡ ಕಿರುಕುಳ ಕೊಡಂಗಿಲ್ಲ. ಅಂತದೇನಾರು ವೈಯಕ್ತಿಕವಾಗಿ ಚಿತ್ರ ಹಿಂಸೆ ಏನಾರ ಕೊಟ್ರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ, ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅದು ನಾವು ಕ್ರಮ ತಗೊಳ್ಬೇಕದು ನಮ್ಮ ಕರ್ತವ್ಯ. ಅದು ಕೇಳಮ್ಮಲ್ಲಿ ಕೇಳಕ್ಕ ಬೇಡಣ್ಣ. ನೋಡಿ ಅಮ್ಮವ್ರೆ, ನಾನು ಬಹಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಮ್ಮವ್ರೆ. ನೋಡಿ, ಇಲ್ಲ ನೋಡಿ ಅಮ್ಮವ್ರೆ, ನಮ್ಮ ಕ್ರಮಕ್ಕೆ ಬಂದಾಗ ನಾವು ಪಾಲನೆ ಮಾಡ್ಲೇಬೇಕಾಗುತ್ತೆ ನಾವು. ಯಾಕಂತ ಹೇಳಿದ್ರೆ ಅವ್ರು ಕಟ್ತಾರೆ ಅಂತ ಹೇಳ್ತಾರೆ. ನಾನೆಲ್ಲ ನೋಡಿದೆ, ಅವ್ರ ಹತ್ರ ಕೇಳ್ಕೊಂಡೆ ಎಷ್ಟು ವರ್ಷದಿಂದ ಯಾವ ತರ ಸಾಲ ತಗೊಂಡ್ರು. ಅವರು ಡ್ರೆಸ್ಸಿಂಗ್ ಮಾಡ್ಸಕ್ ಹೋಗಿದ್ರು, ಆಮೇಲೆ ಬಂದ್ರು ಅವರು ನಮ್ಮ ಹತ್ರನೇ ನೇರವಾಗಿ ಬಂದ್ರು ಅವರು. ಆಮೇಲೆ ಅವ್ರ ಕಡೆಯವರು ಯಾರು ಬಂದಿದ್ದಾರೆ, ಹಿಂಗಿದೆ ಹಿಂಗಿಲ್ಲ ಅಂತ ಹೇಳಿ. ಆಮೇಲೆ ಅವರು ಏನ್ ಹೇಳ್ತಾ ಇದಾರೆ? ಸರ್, ನಾವು ಸಾಲ ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಕಟ್ತೀವಿ ದುಡ್ಡು, ನಾವು ಕಟ್ಟಲ್ಲ ಅಂತ ಹೇಳ್ತಿಲ್ಲ. ಈಗ ಅವ್ರು ಏನ್ ಕೇಳ್ತಾ ಇದಾರೆ? ಇಂಡಿವಿಜುವಲ್ ಪಾಸ್ಬುಕ್ ಬೇಕು ಅಂತ ಹೇಳ್ತಾ ಇದಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾ ಇದಾರೆ, RBI ಲೈಸೆನ್ಸ್ ಕೇಳ್ತಾ ಇದಾರೆ. ನಿಮ್ ಕೈಲಿ ಕೊಡಕ್ಕಾಗುತ್ತಾ? ಹ್ಞೂನಣ್ಣ, ಕೇಳ್ತೇವೆ. ನಾವು ಹೇಳ್ತೇವೆ. ನಾವು ಈಗ ನಮ್ಮ ಮೇಲ್ ಆಫೀಸರ್ ನಾವು ಕೇಳ್ತೀವಿ. ಈಗ ನೀವು ನಮ್ಮನ್ನ ಕೇಳಿದ್ರಾ? ಈಗ ಅವರು ನನ್ ಕೇಳ್ಬೇಕಿತ್ತು. ಈಗ ನೀವ್ ಏನ್ ಕೇಳಿದ್ರ ಅದನ್ನ ಅವ್ರು ನನ್ ಕೇಳಿದ್ರೆ ನಾನು ಅವ್ರಿಗೆ ಕೊಡಿಸ್ತಾ ಇದ್ದೇನೆ. ಕೊಡ್ಸಲ್ಲ ಅಂತ ಹೇಳಲ್ಲ. ಹೌದಾ? ಹಂಗೊಂದು ಐಡಿಯಾ ಮಾಡಿ. ಹಲೋ, ಹಂಗ ಐಡಿಯಾ ಮಾಡಿ ನೀವೊಂದು ಐಡಿಯಾ ಮಾಡಿ, ಅದನ್ನ ತಗೊಂಡ್ಬನ್ನಿ. ಅವಾಗ
ಅಣ್ಣ ನಾನು ಹೇಳ್ತೀನಲ್ಲ, ಅವರು ಇದೇ ಊರವರು, ಅವರು ಇಲ್ಲಿಗೆ ಬರ್ಲಿ, ಅವ್ರಿಗೆ ನಾನು ಆಫೀಸಿಗೆ ಬರ್ಬೇಕಂತ ಅವರು ನಿಮ್ಮೂರಿಗೆ ಬರ್ತಾರೆ. ಅವ್ರೇನು ಇದು ಮಾಡಿಲ್ಲ ಅವರು. ನೋಡಮ್ಮ, ನಾನು ಏನು ಮಾಡಿಲ್ಲ ಅಣ್ಣ, ಅವ್ರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಕೇಳಿದ್ ನಾನು. ನೋಡಿ ಅಮ್ಮ, ಅವರು ಹಾಸ್ಪಿಟಲ್ಗೂ ಹೋಗಿದ್ದಾರೆ, ಎಲ್ಲಿಗೆ ಬರ್ಬೇಕಾ ಜಾಗಕ್ಕೆ ಬಂದಿದ್ದಾರೆ. ಸರಿ ಆಯ್ತಣ್ಣ, ಸೇಫ್ ಆಗಿ ಜಾಗಕ್ಕೆ ಬಂದಿದ್ದಾರೆ. ಸರಿ ಓಕೆ ಅಣ್ಣ, ನಾವೇನಾರ ಮಾಡಿದ್ರೆ, ನಾವ್ ಏನಾರ ಅಂದ್ವಾ? ಅಲೋ ಇಲ್ಲಿ ಕೇಳಿ ಅಮ್ಮ, ನೀವ್ ಹೇಳ್ರಿ ಸರ್. ಅವರು ಕಾನೂನುಗಳಿದೆ, ಅವ್ರದಾದಂತ ಕಾನೂನುಗಳಿದಾವೆ. ಎಲ್ಲರಿಗೂ ಹಕ್ಕುಗಳಿದಾವೆ, ಕೇಳಂತ ಹಕ್ಕುಗಳು ನಮ್ದು. ದುಡ್ಡು ಕಟ್ತಾ ಇದಾರೆ, ದುಡ್ಡನ್ನ ಕಟ್ಟಿಸ್ಕೊಂತ ಇದೀರಾ. ಈಗ ದುಡ್ಡು ಕಟ್ಟೋರು ಒಂದು ಹಕ್ಕುಗಳು ಬೇಕಲ್ಲ, ಕೇಳಂತದ ಹಕ್ಕುಗಳು ಬೇಕಾ? ಸರ್ ಕೇಳಲಿ ಸರ್, ಅವ್ರು ಏನ್ ನೋಡಿ ಅಮ್ಮ, ನಮಗೆ ನಿರ್ಣಯ ಬುಕ್ಕದಲ್ಲಿ ನಿಮಗೆ ಬೇಡ ಅಂತದ್ ನಾನು 100 ಪ್ರಿಂಟ್ ಮಾಡಿಸ್ಕೊಡ್ತೀವಮ್ಮ. ಆ ತರ ನಮಗೆ ಒರಿಜಿನಲ್ ಸ್ಟೇಟ್ಮೆಂಟ್ ಬೇಕು. ಬ್ಯಾಂಕ್ ಆಫ್ ಬರೋಡಾ ಅಂತ ನಿಮ್ಮ ಬಾಯಲ್ಲೇ ಬಂತು. ಬ್ಯಾಂಕ್ ಆಫ್ ಬರೋಡದು ವಾರ ಎಲ್ಲಿದ್ದ ಸಂಘ ತಗೊಂಡ್ರು, ಎಲ್ಲಿ ತನಕ ಎಷ್ಟೆಷ್ಟು ಕಟ್ಟಿದ್ದಾರೆ ವಾರ ಅದು ಕರೆಕ್ಟ್ ಆಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಇರಬೇಕು. ನಿಮ್ಮ ಟ್ಯಾಬುನು ತರ್ರಿ, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ತರ್ರಿ. ನಿಮ್ದು ಟ್ಯಾಬುನು ಟ್ಯಾಲಿ ಮಾಡ್ತೀವಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದ ಟ್ಯಾಲಿ ಮಾಡ್ತೀವಿ ನಾವು. ಸರಿನಮ್ಮ? ಸರ್. ಅವ್ರ ಏನು ಕಿರುಕುಳ ಏನು ಕೊಡಕ್ ಹೋಗ್ಬೇಡಿ. ಸರ್ ನಾವ್ ಯಾಕೆ ಕಿರುಕುಳ ಕೊಡೋಣ ಸರ್? ನಾವ್ ಯಾಕೆ ಕಿರುಕುಳ ಕೊಡೋಣ ಅವ್ರನ್ನ? ಅಲ್ಲ ಸರ್, ನಾವ್ ಯಾಕೆ ಕಿರುಕುಳ ಕೊಡೋಣ ಸರ್ ಅವ್ರಿಗೆ? ನಾವೇನ್ ಅಲ್ಲ ಸರ್, ಕೇಳಬಾರ್ದಾ? ನೋಡಿ ಅಮ್ಮ, ನೀವು ಕೇಳಿ. ನೋಡಿ ಅಮ್ಮ, ನೀವು ಗುಂಪು ರಚನೆ ಮಾಡ್ಕೊಂಡಿದ್ದೀರಾ, ಗುಂಪನ್ನ ನೀವು ರಚನೆ ಮಾಡ್ಕೊಂಡಿದ್ದೀರಾ. ಆದ್ರೆ ಒಬ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇನ್ನೊಬ್ರು ಕಟ್ಟ ಅಂತ ರೂಲ್ಸ್ ಇಲ್ಲ ಅಲ್ಲಿ. ನೀವ್ ಏನಾದ್ರು ದಾಖಲಾತಿ ಇದೆಯಾ? ಯಾವ್ದಾರ ಒಂದು ದಾಖಲಾತಿ ಪ್ರಕಾರವಾಗಿ ಯಾವ್ದಾದ್ರು ಒಂದು ಕಾನೂನು ರೀತಿಯಲ್ಲಿ ಏನಾರ ಬರ್ಕೊಟ್ಟಿದ್ದೀರಾ? ಕೋರ್ಟಿಗೋ ಅಥವಾ ಯಾವ್ದಾರ ಒಂದ್ ಇದಕ್ಕೆ ಏನಾರ ಬರ್ಕೊಟ್ಟಿದ್ದೀರಾ ನೀವು? ಏನ್ ಸರ್, ಏನಂತ ಬರ್ಕೊಡ್ಬೇಕು ಸರ್? 10 ಜನ ಗುಂಪು ರಚನೆ ಮಾಡಿದೀವಿ, ನಾವು ಒಬ್ರು ಕಟ್ಟಿಲ್ಲ ಅಂತ ಹೇಳಿದ್ವಿ, ಇವರಿಂದ ಕೈಯಿಂದ ಕಟ್ಟಬೇಕು ಅಂತ ಏನಾದ್ರೂ ದಾಖಲಾತಿ ಪ್ರಕಾರವಾಗಿ ಕಾನೂನು ರೀತಿಯಲ್ಲಿ ಯಾವ್ದಾದ್ರು ದಾಖಲೆ ಇದೆಯಾ? ಸರ್, ಬುಕ್ ನಲ್ಲೇ ನಾವು ನಮಗೆ ದಾಖಲಾತಿ ಗೌರ್ಮೆಂಟ್ ಕೋರ್ಟ್ ಕೂಡ ಒಪ್ಬೇಕದು. ಆ ತರ ದಾಖಲಾತಿ ಇದೆಯಾ? ಸರ್, ಬುಕ್ ನೆಲ್ಲ ಪ್ರಿಂಟ್ ಮಾಡಿದೀವಿ ಸರ್ ನಾವು. ಪ್ರಿಂಟ್ ಬಿಡಿ ಅಮ್ಮ, ನೀವ್ ಪ್ರಿಂಟ್ ಮಾಡಿದೀರಾ? ಪ್ರಿಂಟ್ ಬುಕ್ ನೆಲ್ಲ ಪ್ರಿಂಟ್ ಮಾಡಿದೀವಿ ನೋಡಿ ಅಮ್ಮ, ನೀವು ಹೇಳ್ಕೊಟ್ಟಿದೀವಿ ಸರ್. ನೀವು ಬುಕ್ಸ್ ಅಲ್ಲಿ ಪ್ರಿಂಟ್ ಮಾಡಿದಿರಿ ಅಮ್ಮ, ಕೆಂಪು ಚೀಟಿ, ಬಿಳೆ ಚೀಟಿ, ಅದು ಸರಿ. ನಾನು ಕೂಡ ಪ್ರಿಂಟ್ ಮಾಡಿಸ್ಕೊಂಡ್ ಬರ್ತೀನಮ್ಮ. ಬುಕ್ಸ್ ಅಲ್ಲಮ್ಮ ನಾವು ಕೇಳ್ತಿರೋದು, ಕಾನೂನು ರೀತಿಯಲ್ಲಿ ಯಾವ್ದಾದ್ರು ಒಂದು ಕೋರ್ಟಿಗೆ ಏನಾರ ಕೊಟ್ಟಿದ್ದೀರಾ? ಸರ್, ಮರುಪಾವತಿ ಚೀಟಿ ಕೊಟ್ಟಿದೀವಿ ನಾವು ಅವ್ರಿಗೆ. ಮರುಪಾವತಿ ಚೀಟಿ ಅಮ್ಮವ್ರೆ, ನಾನು ಕೂಡ ಮರುಪಾವತಿ ಚೀಟಿ ಅಂತ ಹೇಳಿ ಅದೇ ತರ ಚೀಟಿ ಒಳಗೆ ನಾನು ಬರ್ಕೊಡ್ತಾ ಇದ್ದೀನಿ. ನಾನು ಬರ್ಕೊಡ್ತೀನಿ. ಅದನ್ನು ಕೋರ್ಟಿಗೆ ಹೋಗೋಣಮ್ಮ. ಬೈ ಚಾನ್ಸ್ ನೀವು ಸರ್ ಇದು ಮರುಪಾವತಿ ಚೀಟಿ ಅಂತ ಇದ್ರೆ ಬರ್ದಿದ್ದಾರೆ ಅಂತ ಹೇಳಿ ಅದನ್ನ ಒಬ್ಬ ಲಾಯರ್ನು ಇಟ್ಟು ಸುಮ್ಮನೆ ತೋರಿಸ್ತೀವಿ, ಇದೇನ್ ಸರ್ ಕಾನೂನು ರೀತಿಯಲ್ಲಿ ಇದು ಸರಿ ಇದೆಯಾ ಇಲ್ಲ ಅಂತ ಹೇಳಿ. ಅವಾಗ ನೀವು ವಾದ ಮಾಡಿ, ನಾವು ವಾದ ಮಾಡ್ತೀವಿ. ಸರಿ ಆಯ್ತು ಸರ್. ನಾನೀಗ ಏನಾರ ಕೋರ್ಟಿಗೆ ಬಂದಿದ್ದೇನೆ ಸರ್, ನಾನೇನಾರು ನಿಮ್ಗೆ ಕೇಳಿದ್ನ? ಅಲ್ಲಲ್ಲ, ನಾವು ಹೇಳಿದ್ದು ಮರುಪಾವತಿ ಚೀಟಿ ಅಂತ ಹೇಳ್ತೀರಲ್ಲ ನೀವು ನೋಡಿ ಅಮ್ಮ, ಅವರು ತಗೊಂಡಿದ್ದಾರೆ ದುಡ್ಡು, ಅವರು ಬ್ಯಾಂಕ್ ಸ್ಟೇಟ್ಮೆಂಟ್, LIC ಬಾಂಡು, PRK ನೀವೇನು ಕಾನೂನು ರೀತಿಯಲ್ಲಿ PRK ಅಂತ ಏನ್ ಹೇಳ್ತಾ ಇದ್ರಲ್ಲ, PRK ಕಟ್ಟಿದ್ದು ಇಲ್ಲಿದ್ದು, ಅದು ಯಾವ ತರ PRK ಏನು ಸ್ಲಿಪ್ ಎಲ್ಲ ತಗೊಂಬನ್ನಿ. ಸ್ಲಿಪ್ ಅಂದ್ರೆ ಕಾನೂನು ರೀತಿಯಲ್ಲಿ ಒರಿಜಿನಾಲಿಟಿ ಇರ್ಬೇಕಮ್ಮ. ಅದು ನಾವು ನಿರ್ಣಯ ಬುಕ್ಸ್ ಒಪ್ಪೋದಿಲ್ಲ, ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತನಕ ತಂದ್ಕೊಡಿ, ಅಲ್ಲಿ ತನಕ ಕಟ್ತಾರೆ, ಅಲ್ಲಿ ತನಕ ಅವ್ರು ಕಟ್ಟೋದಿಲ್ಲ ದುಡ್ಡು. ಸರಿ ಬಿಡ್ರಿ ಸರ್, ಅವರೇ ಬೇಕಾದ್ರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ. ಸರಿ ಬಿಡ್ರಿ ಸರ್, ಅವರೇ ಹೇಳಿ ಬಿಡ್ರಿ ಸರ್. ಕಂಪ್ಲೇಂಟ್ ಮಾಡಿ, ಇಲ್ಲ ಮಾಡ್ತಾರೆ. ನಾವೀಗ ಏನಾರ ಅಂದ್ರೆ ಅವರೇ ಹೇಳಿ, ಅವ್ರು ಹೇಳಿ ಬಿಡ್ರಿ ಸರ್. ಸವಿತಾ ತಗೊಂಡಿದ್ದಾಳಲ್ಲ, ಹೇಳಿ ಬಿಡ್ರಿ ಸರ್, ಹೇಳಿ ಬಿಡ್ರಿ ಸರ್, ಅವರೇ ಹೇಳಿ. ಯಾರು ಬೇಡ ಅಂತಾರೆ? ಇಷ್ಟೊಂದೆಲ್ಲ ಇಲ್ಲೇ ಹೇಳ್ಬೋದಿತ್ತಲ್ಲ. ಹಲೋ, ಹೇಳಿ ಸರ್. ಇಷ್ಟೊಂದೆಲ್ಲ ಇಲ್ಲೇ ಹೇಳ್ಬೇಕು ಅಂತ ಹೇಳ್ತಾ ಇದೀರಲ್ಲ. ಸರ್ ಎಲ್ಲ ಹೇಳಿದಾರೆ, ಎಲ್ಲ ಆಗಿತ್ತೆ ಅವ್ರಿಗೆ. ಸರ್, ಇಷ್ಟು ದಿನ ಏನಾಗಿತ್ತು, ಜನ ದಡ್ಡರಾಗಿದ್ರಮ್ಮ, ಈಗ ಯಾರು ದಡ್ಡರಾಗಿಲ್ಲಮ್ಮ, ಎಲ್ಲ ಕಾನೂನು. ಆಯ್ತು ಬಿಡ್ರಿ ಸರ್, ಈಗ ಜನ ದಡ್ಡರಾಗಿದ್ರು ಅಂತ ಹೇಳ್ತಿದ್ರಿ ಸರ್. ತಗೊಂಡತ್ತೀರಿ ಅಂತ ಹೇಳ್ತಾ ಇಲ್ಲಲ್ಲ ಸರ್.
ಮೊದ್ಲೇ ಕಟ್ಟಕರ್ನ ವಾರಕ್ಕಂತೂ ಇಷ್ಟು ವಾರದಿಷ್ಟು ಆಮೇಲೆ ಇಷ್ಟಕ್ ಬಡ್ಡಿ ಆಗುತ್ತೆ ಇಷ್ಟಕ್ಕೆ ಇದಾಗುತ್ತೆ ಅಂತ ಪ್ರತಿಯೊಂದು ಬಿಡಿಸಿ ಹೇಳಿ ಸಂಘದಲ್ಲಿ ಕುಂದಿಸಿ ಸಾಲ ಕೊಟ್ಟಿದ್ರು ಸರ್. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಒಂದು ಗುಂಪು ರಚನೆ ಮಾಡಿದ್ದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಗ್ರಾಮಾಭಿವೃದ್ಧಿ ಸ್ವಸಹಾಯ ಸಂಘ ಒಂದು ಗುಂಪು ರಚನೆ ಮಾಡಿದ್ದು. ಉಳಿತಾಯ ಖಾತೆ ಡಾಕ್ಯುಮೆಂಟ್ಸ್ ಕೊಡಿ, ಉಳಿತಾಯ ಖಾತೆ ಏನು ನೀವೇ ಕಟ್ತಾ ಇದಾರಲ್ಲ ಕೊಡಿ. NRLM ಪ್ರಕಾರ ರಾಷ್ಟ್ರೀಯ ಒಕ್ಕೂಟದ ಬ್ಯಾಂಕಿನಿಂದ ಅವ್ರಿಗೆ ಎಷ್ಟು % ಬಡ್ಡಿ ಬಂದಿದೆ, ಲಾಭಾಂಶ ಅಂತ ಏನ್ ಕೊಡ್ತಾ ಇದೀರಲ್ಲ, ಯಾವ ರೀತಿ ಲಾಭಾಂಶ ಕೊಡ್ತಾ ಇದ್ದೀರಾ, ಅವೆಲ್ಲ ಬೇಕಲ್ಲಮ್ಮ. ಹ್ಞೂ ಸರ್, ಹೌದು ಸರ್, ಕರೆಕ್ಟ್ ಏನಮ್ಮ? ಹ್ಞೂ ಸರ್. ಪಾಪ NRLM ಪ್ರಕಾರ ನಿಮ್ಮ ಸಂಘದ DP ನಂಬರ್ ಹೇಳಿ. ಯಾವ ಸಂಘದ ಸರ್ DP ನಂಬರ್? ನಿಮ್ದು ಅಲ್ಲೇನಮ್ಮ, ಇವ್ರದ್ದು DP ನಂಬರ್ ಹೇಳಿ. ಅವ್ರಿಗೆ ಗೊತ್ತಿರ್ಬೇಕು ನೋಡಿ ಸರ್, ಇಷ್ಟೆಲ್ಲ ಗೊತ್ತಿದೆ ಅಂದ್ರೆ ಅವ್ರಿಗೆ ಗೊತ್ತಿರ್ಬೇಕು ನೋಡಿ. DP ನಂಬರ್ ಹೇಳಿ. ಲಾಭಾಂಶ ಅಂತ ನೀವೇನ್ ಕೊಡ್ತಾ ಇದ್ದೀರಲ್ಲಮ್ಮ, ಅದು ಯಾವ ರೀತಿ ಕೊಡ್ತಾ ಇದ್ದೀರಾ? ಲಾಭಾಂಶ ಎಷ್ಟು % ಕೊಡ್ತಾ ಇದ್ದೀರಾ, ಅವ್ರಿಗೆ ಎಷ್ಟು % ಬರ್ತಾ ಇದೆ, ಅದೆಲ್ಲ ಬೇಕಲ್ಲಮ್ಮ. ಸುಮ್ನೆ ಲಾಭಾಂಶ ಅಂತ ಹೇಳಿ ಕಟ್ಟಿಸ್ಕೊಂತಿರಲ್ಲ, ಅದೇ ಲಾಭಾಂಶ ಅವ್ರದ್ದು ಅಕೌಂಟಿಗೆ ಹಾಕ್ಬೋದಲ್ಲ ನೀವು. ಲಾಭಾಂಶ ಯಾರಿಗೆ ಕೊಟ್ರಿ ಸರ್? ಈ ಏಪ್ರಿಲ್ ತಿಂಗಳ ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ರು ಸರ್. ಇನ್ನು ಯಾರಿಗಿ ನಮ್ಮ ಜಗಳೂರು ತಾಲೂಕಿನಲ್ಲಿ ಇನ್ನು ಯಾರಿಗೂ ಕೊಟ್ಟಿಲ್ಲ ಸರ್. ಹ್ಞೂನಮ್ಮ, ಸರಿಯಮ್ಮ, ನಾನು ಒಪ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಲೋ, ಹೇಳಿ ಸರ್. ಅದೇಮ್ಮ ನಾವ್ ಹೇಳ್ತಾ ಇದೀವಲ್ಲ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅದೆಲ್ಲ ಬೇಕಲ್ಲ. ಮತ್ತೆ ನಾಳೆ ನಮ್ಮ ಹತ್ರಕ್ ಬಂದಾಗ ನಾವ್ ಏನಂತ ಹೇಳ್ಬೇಕು ನಾವು? ಅದೇ ಸರ್, ಆಗ್ಲಿ ಏನ್ ಉತ್ತರ ಕೊಡ್ಬೇಕು ನಾವು? ಈಗ ಅವ್ರಿಗೆ ಏನೇನ್ ಡೌಟ್ ಐತೆ ಸರ್, ನಾವ್ ಕೊಡಲ್ಲ ಅಂತ ಹೇಳಿದ್ರೆ ನೀವು SB ಆಫೀಸಿಗೆ ತಗೊಂಡ್ಬನ್ನಿ ಅಮ್ಮ. ಸರಿ ಆಯ್ತು ಸರ್. ಈಗ ಅವ್ರು ಬರ್ಲಿ ಸರ್, ಸವಿತಾ ಬರ್ಲಿ, ಇಲ್ಲೆಲ್ಲ ಕೇಳಿಂದೆ ಸಂಘನೆಲ್ಲ ಸಂಘದೆಲ್ಲರೂ ಕರ್ಕೊಂಡ ಬರ್ತಿರ್ತಾರೆ ಸರ್. ತರ್ಡ್ ಸರ್, ಅದ್ರಾಗೇನ್ ತಪ್ಪಿಲ್ಲ. ಈಗ ನಾನೇನ್ ತಪ್ಪು ಮಾಡಿಲ್ಲ, ನಾನೇನಾರ ಕಟ್ಸ್ಕೊಂತ ಇಲ್ಲ, ಆ ದುಡ್ಡ ನನ್ನ ಅಕೌಂಟ್ಗೆ ಹಾಕ್ಯಂತ ಇಲ್ಲ. ಸಂಘದಕ್ಕ ಅವ್ರು ಸಂಘದವ್ರು ಕಟ್ತಾರೆ, ಬ್ಯಾಂಕಿಗೆ ಕಟ್ಕೊಂತ ಹೋಗ್ತಿದಾರೆ ಹೊರತು ನನ್ನ ಬ್ಯಾಂಕಿಗೆ ಕಟ್ತಿದಾರಲ್ಲ, ಅದು ಸ್ಟೇಟ್ಮೆಂಟ್ ಕೊಡಿ ಅವ್ರಿಗೆ. ಕೊಟ್ಟಿದೆ ಅಲ್ಲ ಸರ್, ಮಂತ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ ಅಮ್ಮ ಅವ್ರೆ, ಮಂತ್ಲಿ ಸ್ಟೇಟ್ಮೆಂಟ್ ನಮಗೆ ಬೇಡ, ವಾರದ ಸ್ಟೇಟ್ಮೆಂಟ್ ಕೊಡಿ. ವಾರ ಸ್ಟೇಟ್ಮೆಂಟ್ ಹಚ್ತಾ ಇದೆ ಇಲ್ಲ ಸರ್, ಇಲ್ಲಿ ಪಿಂಕ್ ರಸೀದೆ ಹಚ್ತಾ ಇದೆ, ಇಲ್ಲಿ ಸ್ಲಿಪ್ ಹಚ್ತಾ ಇದೆ, ಕರೆಕ್ಟ್ ಅವ್ರು ಎಷ್ಟು ಕಟ್ಟಿದಾರ ಅಂತ ಹಚ್ತಾ ಇದೆ. ಹಲೋ ಮೇಡಮ್ ಅವರೇ. ಹೇಳಿ ಸರ್. ಅವ್ರು ಯಾರು ಸರ್? ಇನ್ನೊಬ್ರು ಇದಾರಲ್ಲ, ಅವ್ರು ಯಾರು ಸರ್? ಅಲ್ಲಿ ಇರೋರು ಹೇಳ್ತಾರೆ ಸರ್, ನಿಮ್ ಜೊತೆಗೆ ಹೇಳ್ಕೊಡ್ತಾರೆ, ಅವ್ರು ಯಾರು ಸರ್ ಅಂತ ಕೇಳಿದ್ವಿ ಸರ್ ನಾನು ಅಷ್ಟೇ. ಹೇಳ್ತಾರೆ ಪ್ರತಿಯೊಬ್ರು ಹೇಳ್ತಾರೆ. ಹ್ಞೂ ಸರ್, ನಾನ್ ಬೇಡ ಅಂತ ಹೇಳಿರ್ಲಿಲ್ಲ ಸರ್. ನಿರ್ಣಯ ಬುಕ್ಸ್ ಬೇಡ ನಮಗೆ. ನೀವೇನ್ ಹೇಳಿರಲ್ಲ ಬ್ಯಾಂಕಿಂದು ಸ್ಟೇಟ್ಮೆಂಟ್ ಕೊಡಿ ಅಮ್ಮ. ಸರ್, ನಮ್ಮ ಆಫೀಸಿಗೆ ಕರ್ಕೊಂಡು ಹೋಗಿ ಕಳಿಸ್ತಾನೆ, ಕಳ್ಸಿ. ಆಫೀಸಿಗೆ ಅವ್ರು ಬರಲ್ಲಮ್ಮ. ಸರಿ, ಬ್ಯಾಡ್ ಬಿಡ್ರಿ ಸರ್, ಬರ್ದೇ ಇದ್ರೆ ಬ್ಯಾಡ್ ಬಿಡ್ರಿ ಸರ್. ಆಯ್ತು, ಆಫೀಸಿಗೆ ಬರೋದಿಲ್ರಿ ಅವರು. ಸರಿ, ಬ್ಯಾಡ್ ಬಿಡ್ರಿ ಸರ್, ಅಲ್ಲೇ ಇರ್ಲಿ ಬಿಡ್ರಿ ಸರ್, SP ಆಫೀಸ್ ಹತ್ರನೇ ಇರ್ಲಿ ಬಿಡ್ರಿ ಸರ್. ಸರಿ ಅಮ್ಮ. ಸರಿ ಆಯ್ತು ಸರ್. ಬನ್ನಿ, ನೀವು ಅವ್ರಿಗೆ ಕರ್ಕೊಂಡ್ ಬನ್ನಿ. ಹ್ಞೂ ಸರ್, ಕರ್ಕೊಂಡ್ ಬರ್ತೀನಿ ತಗೊಳ್ರಿ ಸರ್. ಮತ್ತೆ ಇಷ್ಟೆಲ್ಲ ಮತ್ತೆ ಹೇಳ್ತಾ ಇದ್ದೀರಲ್ಲ ಅವ್ರಿಗೆ. ನಾನು ಇಷ್ಟೆಲ್ಲ ಏನಾದ್ರು ಹೇಳಿದ್ದೇನೆ ಸರ್, ನಾನು ನೀವ್ ಏನೇನ್ ಹೇಳಿದ್ರೆ ಅದಕ್ಕೆಲ್ಲದು ಸರಿ ಸರ್ ಅಂತ ಹೇಳಿದ್ದೇನೆ. ನಾನು ಏನಾರು ಅಂದೇನೆ ಸರ್? ಅಲ್ಲ, ಅವ್ರಿಗೆ ಹೇಳಿರಲ್ಲ ಯಾವಾಗ ಕಟ್ತೀರಾ, ಫೋನ್ ಪೇ ಆದ್ರೂ ಮಾಡ್ಸು, ಅದು ಮಾಡ್ಸು. ಅಲ್ಲ ಸರ್, ಮತ್ತೆ ನಾನು ಅಂದದ್ದು ನಿಜ ಸರ್. ನಾವ್ ಮತ್ತೆ ವಾರ ಕಟ್ಟಿಸ್ಬೇಕು ಸರ್ ಎಲ್ಲ ಸದಸ್ಯರ ಹತ್ರ. ನಾನು ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳ್ತಾ ಇಲ್ಲ. ವಾರ ಕಟ್ಟಬೇಕಾಗಿತ್ತಲ್ಲ, ಮತ್ತೆ ಕಟ್ಟಬೇಕಾಗಿತ್ತಲ್ಲ ಮತ್ತೆ ಕೇಳಿ ಸರ್ ನಾನು ಅವ್ರನ್ನ. ಅವ್ರು ಕೇಳ್ತಾ ಇದಾರೆ. ಅವರು ಈಗ ಅವ್ರಿಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಜ್ಞಾನ ಆಗಿದೆ, ಅದ್ರ ತಕ್ಕ ಕಾನೂನು ಕೇಳ್ತಾ ಇದಾರೆ ಅವರು.